ವಾಲ್ಮೀಕಿ ಅಭಿವೃದ್ಧಿ ನಿಗಮ ಕೋಟಿ ಕೋಟಿ ಅಕ್ರಮ ಆಗಿರುವುದು ಗೊತ್ತಿದೆ. ಮುಡಾ ವಾಲ್ಮೀಕಿ ಸೇರಿದಂತೆ ವಿವಿಧ ಇಲಾಖೆಯಲ್ಲಿ ಅಕ್ರಮ ಆಗಿದೆ. ಟ್ವೀಟ್ ಮೂಲಕ ಸಿಎಂ ಸಿದ್ದು ಕೆಣಕಿದ ಸಾಮ್ರಾಟ್. ಇಲ್ಲಿ ವಿಪಕ್ಷ ನಾಯಕ ಸೈಲೆಂಟ್ ಆಗಿದ್ದಾರೆ ಅಂದ ತಕ್ಷಣ ಆಗಿರುವಂತಹ ಅಕ್ರಮದ ಬಗ್ಗೆ ಧ್ವನಿಯನ್ನ ಎತ್ತಿದ್ದಾರೆ ಆರ್ ಅಶೋಕ್. ಕೋಟಿ ಕೋಟಿ ಅಕ್ರಮ ಆಗಿರುವುದು ಬರೋಬ್ಬರಿ 187 ಕೋಟಿ ಅಕ್ರಮ ಆಗಿದೆ. ಮುಡಾ ವಾಲ್ಮೀಕಿ ಸೇರಿದಂತೆ ವಿವಿಧ ಇಲಾಖೆಯಲ್ಲಿ ಅಕ್ರಮ ಆಗಿದೆ. ಟ್ವೀಟ್ ಮೂಲಕ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಹಾಕಿದ್ದಾರೆ. ಸಿದ್ದರಾಮಯ್ಯನವರನ್ನೇ ಕೆಣಕಿದ್ದಾರೆ ಸಾಮ್ರಾಟ್ ಅವರು. ಕೆಣಕೋದು ಅನ್ನೋದಕ್ಕಿಂತ ಇಲ್ಲಿ ವಿಪಕ್ಷ ನಾಯಕನಾಗಿ ಪ್ರಶ್ನೆ ಮಾಡುವುದು ಸಹಜ. ಬಟ್ ಇಲ್ಲಿ ಏನು ಅಂತಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಬರೋಬ್ಬರಿ 187 ಕೋಟಿ ಹಗರಣ ಆಗಿದ್ರು ಕೂಡ ರಾಜ್ಯ ಸರ್ಕಾರ ಯಾಕೆ ಕಣ್ಮುಚ್ಚಿಕೊಂಡು ಕೂತಿದೆ, ಅಕ್ರಮ ಮಾಡಿದವರ ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಗೋಲ್ಮಾಲ್ ಸಿಎಂ 4,000 ಕೋಟಿ ಗುಳುಂ ಮಾಡಿದ್ದೀರಾ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೆಸರಲ್ಲಿ 187 ಕೋಟಿ ರೂಪಾಯಿ ನುಂಗಿದ್ದೀರಾ. ದಲಿತರ ಹಣವನ್ನ ಗುಳುಂ ಮಾಡಿದ್ದೀರಾ ಸಿದ್ದರಾಮಯ್ಯನವರೇ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಭಿವೃದ್ಧಿ ಮಾಡ್ತೀವಿ, ಆಡಳಿತವನ್ನ ನಡೆಸ್ತೀವಿ ಅಂತ ಕೋಟಿ ಕೋಟಿ ಹಣವನ್ನ ಗುಳುಂ ಮಾಡಿದ್ದೀರಾ ಸಿದ್ದರಾಮಯ್ಯನವರೇ. ಸಿದ್ಧಹಸ್ತರು ಈಗ ಮೈಸೂರಿನ ಮುಡಾದಲ್ಲಿ 4,000 ಕೋಟಿಯನ್ನ ಗುಳುಂ ಮಾಡಿದ್ದಾರೆ. ಯಾವ ರೇಂಜ್ಗೆ ನೀವು ಹಣವನ್ನ ನುಂಗಿ ನೀರು ಕುಡಿತಾ ಇದ್ದೀರಾ ಅಂತ ಗೊತ್ತಿಲ್ಲ ಅಂತ ಅಂದ್ಕೋಬೇಡಿ. ನೀವು ಎಷ್ಟೆಷ್ಟು ಹಣವನ್ನ ನಿಮ್ಮ ಜೇಬಿಗೆ ಹಾಕೊಳ್ತಾ ಇದ್ದೀರಾ ಅಂತ ಗೊತ್ತಿದೆ. ಮುಡಾದಲ್ಲಿ 4,000 ಕೋಟಿ ಹಣವನ್ನ ಗುಳುಂ ಮಾಡುವ ಮೂಲಕ ಮತ್ತೊಮ್ಮೆ ತಮ್ಮ ಕೈ ಚಳಕವನ್ನ ಪ್ರದರ್ಶನ ಮಾಡಿದ್ದೀರಿ. ಗೋಲ್ಮಾಲ್ ಸಿದ್ದರಾಮಯ್ಯನವರೇ, ಈ ಪ್ರಶ್ನೆಗಳಿಗೆ ನಿಮ್ಮ ಬಳಿ ಉತ್ತರ ಇದೆಯಾ? ಗೋಲ್ಮಾಲ್ ಸಿಎಂ ಸಿದ್ದರಾಮಯ್ಯ ತಮ್ಮ ಧರ್ಮಪತ್ನಿ ಅವರ ಹೆಸರಲ್ಲೂ ಕೂಡ ನಿಯಮ ಬಾಹಿರವಾಗಿ ನಿವೇಶನ ವರ್ಗಾವಣೆ ಆಗಿರುವ ಸುದ್ದಿ ಹೊರ ಬಂದಿದ್ಯಾ? ಇದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ತೀರಾ? ಆರೋಪ ನಂಬರ್ 2. ಆರೋಪ ಕೇಳಿ ಬಂದಿರುವ ಮುಡಾ ಅಧಿಕಾರಿಗಳನ್ನ ಅಮಾನತು ಮಾಡದೆ ಕೇವಲ ವರ್ಗಾವಣೆ ಮಾಡಿ ಕೈ ತೊಳೆದುಕೊಂಡಿದ್ದೀರಲ್ಲ, ಯಾರನ್ನ ರಕ್ಷಣೆ ಮಾಡೋದಕ್ಕೆ ಹೊರಟಿದ್ದೀರಾ? 4,000 ಕೋಟಿ ರೂಪಾಯಿ ಮೌಲ್ಯದ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣವನ್ನ ಅಸಲಿಗೆ ಸಿಬಿಐಗೆ ವಹಿಸಬೇಕು ಅಥವಾ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದ ತನಿಖಾ ಆಯೋಗಕ್ಕೆ ನೀಡಬೇಕು. ಅದು ಬಿಟ್ಟು ತನಿಖೆಗೆ 2 ಐಎಎಸ್ ಅಧಿಕಾರಿಗಳನ್ನ ನೇಮಿಸಿ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಹೊರಟಿದ್ದೀರಲ್ಲ, ಈ ಹಗರಣದಲ್ಲಿ ನಿಮ್ಮ ಪಾಲೆಷ್ಟು? 50-50 ಅನುಪಾತ ಹಂಚಿಕೆಗೆ ಅನುಮತಿ ನೀಡಿದ್ದು ಯಾರು? ಪರ್ಯಾಯ ನಿವೇಶನ ನೀಡುವಾಗ ಅದೇ ಬಡಾವಣೆ ಬಿಟ್ಟು ಲಾಭದ ಬಡಾವಣೆಗಳಲ್ಲಿ ಅವಕಾಶಕ್ಕೆ ಶಿಫಾರಸು ಮಾಡಿದ್ದು ಯಾರು? ಸಚಿವ ಸಂಪುಟದ ಅನುಮತಿ ಪಡೆಯದೆ ಮನಸ್ಸಿಗೆ ಬಂದಂತೆ ನಿವೇಶನ ನೀಡುವುದಕ್ಕೆ ಅನುಮತಿಯನ್ನ ಕೊಟ್ಟಿದ್ದು ಯಾರು? ನಿಮ್ಮ ತವರು ಜಿಲ್ಲೆಯಲ್ಲಿ ಸ್ವಂತ ಊರಿನಲ್ಲಿ ತಮ್ಮ ಆಪ್ತ ಸಚಿವರ ಇಲಾಖೆಯಲ್ಲಿ ಇಂತಹದ್ದೊಂದು ಬೃಹತ್ ಹಗರಣ ತಮ್ಮ ಗಮನಕ್ಕೆ ಬಾರದೆ, ತಮ್ಮ ಕೈವಾಡ ಇಲ್ಲದೆ ನಡೆಯುವುದಕ್ಕೆ ಹೇಗೆ ಸಾಧ್ಯ ಅಂತ ಸಿಎಂ ಸಿದ್ದರಾಮಯ್ಯನವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಅವರು.